ಎಸ್ ನಿನ್ನೆ ಸುರಿದ ರಾತ್ರಿ ಭಾರಿ ಮಳೆಗೆ ಹಲವು ಕಡೆ ಮನೆಗಳಿಗೆ ನೀರು ನುಗ್ಗಿದೆ. ರಸ್ತೆ ಮೇಲೆ ನೀರು ನಿಂತಿದೆ. ಸುಮಾರು ಜನರಿಗೆ ತುಂಬ ತೊಂದರೆ ಆಗಿದೆ. ನಾನು ಪ್ರೆಸೆಂಟ್ ಈಗ ಮಾರುತಳ್ಳಿ ಸೋನೆಟ್ ಸಿಲ್ವರ್ ಹೋಕ್ ಅಪಾರ್ಟ್ಮೆಂಟಲ್ಲಿ ಇದ್ದೇನೆ. ಈ ಒಂದು ಭಾಗದಲ್ಲಿ ನೋಡ್ತಿರ್ಬೋದು, ಮಳೆಯಿಂದ ಕಂಪೌಂಡ್ ಎಲ್ಲ ಕುಸಿತ ಉಂಟಾಗಿ ಆ ಅಪಾರ್ಟ್ಮೆಂಟ್ ಬೇಸ್ಮೆಂಟ್ಗೆ ನೀರು ನುಗ್ಗಿದೆ. ಕೆಸರು ಗದ್ದೆ ಅಂತ ಆಗಿದೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಯಾಕಂದರೆ ಮೇಲೆ ಖಾಲಿ ಜಾಗ ಇದೆ, ಅಲ್ಲಿ ಯಾವುದೇ ಮಳೆ ನೀರು ಹೋಗೋಕ್ಕೆ ವ್ಯವಸ್ಥೆ ಇಲ್ಲ. ರಾತ್ರಿ ಸಡನ್ನಾಗಿ ಒಂದು ಜಲಪಾತ ಥರವೇ ನುಗ್ಗಿ ಬಂದಿದೆ ನೀರು. ಹೀಗಾಗಿ ಕಾಂಪೌಂಡ್ ಎಲ್ಲ ಮುರಿದು ಬಿದ್ದಿದೆ. ನೋಡ್ತಿರ್ಬೋದು, ಒಂದು ಕಡೆ ಈ ಒಂದು ತೊಂದರೆಯಿಂದ ಕಾರುಗಳೆಲ್ಲ ಡ್ಯಾಮೇಜ್ ಆಗಿದ್ದಾವೆ, ಗಾಡಿಗಳೆಲ್ಲ ಡ್ಯಾಮೇಜ್ ಆಗಿದ್ದಾವೆ. BBMP ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿದ್ದಾರೆ ಮತ್ತು ಅಗ್ನಿಶಾಮಕ ಸಿಬ್ಬಂದಿಗಳು ಬಂದು ನೀರು ಹೊರಹಾಕೋ ಕೆಲಸ ಮಾಡಿದ್ದಾರೆ. ನೀವು ದೃಶ್ಯಗಳು ಸಹ ನೋಡ್ತಿರ್ಬೋದು ಯಾವ ರೀತಿ ಒಂದು ಇಲ್ಲಿ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂದರೆ, ಯಾಕಂದರೆ ರಾತ್ರಿ ಒಂದು 3 ಗಂಟೆಗೆ ಸುಮಾರು ಇಲ್ಲಿ ಆ ಒಂದು ನೀರಿನ ಫೋರ್ಸ್ಗೆ ಇಡೀ ಬಿಲ್ಡಿಂಗ್ಗೆ ಶೇಕ್ ಆಗಿದೆ. ಹಾಗಾಗಿ ಇಲ್ಲಿನ ನಿವಾಸಿಗಳು ಎದ್ದು ಹೊರಗಡೆ ಬಂದು ನೋಡಿದರೆ ಈ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ ಸಾಕಷ್ಟು 2 ಅಡಿಯಷ್ಟು ನೀರು ನಿಂತಿತ್ತು. ಈ ದೃಶ್ಯಗಳು ಸಹ ನೋಡ್ತಿರ್ಬೋದು, ಎಲ್ಲ ಕೆಸರು ಗದ್ದೆ ಆಗಿದೆ. ಒಂದು ಕಡೆ ಕಂಪೌಂಡ್ ಎಲ್ಲ ಮುರಿದು ಬಿದ್ದಿದೆ. ಈ ಒಂದು ಭಾಗದಲ್ಲಿ ನೋಡ್ತಿರ್ಬೋದು, ಯಾಕಂದರೆ 2 ಅಡಿಯಷ್ಟು ಈ ಒಂದು ಭಾಗದಲ್ಲಿ ನೀರು ನಿಂತಿತ್ತು. ಇಲ್ಲಿ ಸ್ಥಳೀಯರಿದ್ದಾರೆ, ಮಾತಾಡ್ಸೋಣ ಬನ್ನಿ. ಸರ್, ರಾತ್ರಿ ಎಷ್ಟು ಗಂಟೆಗೆ ಈ ಒಂದು ಪ್ರಾಬ್ಲಮ್ ಆಯಿತು? ನೀರು ಯಾವ ರೀತಿ ಫೋರ್ಸ್ ಆಗಿ ಬಂತು ಸರ್ ಅಂತ? ಈಗ ರಾತ್ರಿ ಹೆಚ್ಚು ಮಳೆ ಬಂದಿದೆ. 3 ಗಂಟೆಗೆ ಮಳೆ ಶುರುವಾಯಿತು. ಆಗ ಇದು ಮೇಲ್ಗಡೆ ನಾರ್ತ್ಗೆ ಎಲ್ಲ ಖಾಲಿ ಜಾಗ. ಆ ಖಾಲಿ ಜಾಗದಿಂದ ನೀರು ಡ್ರೈನ್ಗೆ ಹೋಗೋಕ್ಕೆ ಜಾಗ ಇಲ್ಲ. ಆ ಕಡೆ ಒಂದು ಕನ್ಸ್ಟ್ರಕ್ಷನ್ ಆಗ್ತಾಯಿದೆ, ಅದರಿಂದ ಅಲ್ಲಿ ಮಣ್ಣು ಮೆಟೀರಿಯಲ್ ಹಾಕಿರೋದ್ರಿಂದ ನೀರು ಈ ಕಡೆ ಕಾಂಪೌಂಡ್ ಕಡೆ ಡೈವರ್ಟ್ ಆಗಿ ಕಾಂಪೌಂಡ್ ಬಿದ್ದಿದೆ. ಆದ್ದರಿಂದ ಈಗ ಎಲ್ಲ BBMP ಅವರು, ಫೈರ್ ಇಂಜಿನ್ ಅವರೆಲ್ಲ ಬಂದು ಮೋಸ್ಟ್ 2 ಫೀಟ್ ನೀರಿತ್ತಂತೆ. ಫೈರ್ ಇಂಜಿನ್ ಅವ್ರು ಬಂದು ಎಲ್ಲ ಕ್ಲಿಯರ್ ಮಾಡಿದ್ದಾರೆ. BBMP ಇಂಜಿನಿಯರ್ ಬಂದು ಇವಾಗ ಟೆಂಪ್ರರಿ ಆಗಿ ನೀರು ಬರೋ ಫೋರ್ಸ್ಗೆ ಇಡೀ ಬಿಲ್ಡಿಂಗ್ಗೆ ಶೇಕ್ ಆಗಿದೆ ಅಂದರೆ, ಎಲ್ಲ ಒಂದು ಕಡೆ BBMP ಅಧಿಕಾರಿಗಳು ಯಾಕಂದ್ರೆ ಇನ್ನೂ 7 ದಿನ ಮಳೆ ಆಗುತ್ತೆ, ಅದೇ ಅದರಿಂದ ಇವಾಗ ಟೆಂಪ್ರರಿ ಆಗಿ ನೀರು ಡೈವರ್ಟ್ ಮಾಡೋಕ್ಕೆಲ್ಲ ಇದು ಮಾಡಿದ್ದಾರೆ. ಇದು 10 ಫೀಟು 12 ಫೀಟ್ ಕಾಂಪೌಂಡ್ ಇರೋದ್ರಿಂದ ಅದು ಬಿದ್ದಾಗ ಬಿಲ್ಡಿಂಗು ಶೇಕ್ ಆಗಿರುತ್ತೆ. ಯಾಕಂದರೆ ಹೆವಿ ಕಾಂಪೌಂಡ್ ಇದರಿಂದ ನೀರು ಫೋರ್ಸ್ಗೆ ಬಿದ್ದಿರೋದ್ರಿಂದ ಬಿಲ್ಡಿಂಗ್ ಶೇಕ್ ಆಗಿದೆ. ಹಾಗೂ 2 ಕಾರು ಮೈನರಾಗಿ ಡ್ಯಾಮೇಜ್ ಆಗಿದೆ. ಈಗ ಅವರು BBMP ಅವರು ಈಗ ಬೆಳಗ್ಗೆಯಿಂದ ಬಂದು ನೋಡಿದ್ದಾರೆ. ನೋಡಿ ಇವಾಗ ಟೆಂಪ್ರರಿಯಾಗಿ ನೀರು ಡೈವರ್ಟ್ ಈ ಕಡೆ ಬರ್ದಿರಂಗೆ ಆಲ್ಟರ್ನೇಟ್ ಮಾಡೋದಕ್ಕೆ ಭರವಸೆ ಕೊಟ್ಟಿದ್ದಾರೆ. ಎಸ್ ಸರ್, ನೋಡ್ತಿರ್ಬೋದು ಈ ಒಂದು ಭಾಗದಲ್ಲಿ ಇಡೀ ಅಪಾರ್ಟ್ಮೆಂಟ್ ಕೆಳಗಡೆ, ಬೇಸ್ಮೆಂಟ್ ಕೆಳಗಡೆ ಕೆಸರು ಗದ್ದೆ ಆಗಿದೆ. ಯಾಕಂದರೆ ಅಷ್ಟು ಪ್ರಮಾಣದಲ್ಲಿ 2 ಫೀಟ್ ನೀರು ನಿಂತಿತ್ತು. ಹಲವು ಕಾರುಗಳಿಗೆ ನೀರು ನುಗ್ಗಿದೆ, ಡ್ಯಾಮೇಜ್ ಆಗಿದೆ. ಯಾಕಂದರೆ ಆ ಒಂದು ದೊಡ್ಡ ಕಂಪೌಂಡ್ ಅದು, ಆ ಒಂದು ಕಂಪೌಂಡ್ ಸಡನ್ನಾಗಿ ಬಿದ್ದಿರೋದ್ರಿಂದ ಇಲ್ಲಿ ಕಾರ್ ನಿಂತಿರ್ತವೆ, ವೆಹಿಕಲ್ ಡ್ಯಾಮೇಜ್ ಆಗಿದ್ದಾವೆ. ನೋಡ್ತಿರ್ಬೋದು ಎಲ್ಲ ನೀರು ಅಂದರೆ ಕಾರುಗಳ ಒಳಗಡೆ ನೀರು ಹೋಗಿದೆ. ಇಲ್ಲೆಲ್ಲ ಓಡಾಡೋಕ್ಕಾಗಲ್ಲ, ತುಂಬ ಸಮಸ್ಯೆ ಆಗಿದೆ. ಸದ್ಯ ಅಗ್ನಿಶಾಮಕ ಸಿಬ್ಬಂದಿಗಳು ಬಂದು ನೀರು ಹೊರಹಾಕುವ ಕೆಲಸ ಮಾಡಿದ್ದಾರೆ. ಅದಲ್ಲದೆ BBMP ಅಧಿಕಾರಿಗಳು ಬಂದು ಶಾಶ್ವತ ಪರಿಹಾರ ಮಾಡಿಕೊಡ್ತವಂತೆ ಒಂದು ಕಡೆ ಮನವಿ ಮಾಡಿಕೊಂಡಿದ್ದಾರೆ. ಯಾಕಂದರೆ ಎಚ್ಚೆತ್ತುಕೊಳ್ಬೇಕು BBMP ಅಧಿಕಾರಿಗಳು. ಬೇರೆ ಬೇರೆ ಭಾಗಗಳಲ್ಲಿ ರಸ್ತೆಗಳಲ್ಲಿ ನೀರು ನಿಂತಿದೆ, ರಸ್ತೆಗಳೆಲ್ಲ ನೀರುಮಯವಾಗಿದೆ. ಚರಂಡಿಗಳ ವ್ಯವಸ್ಥೆ ಚೆನ್ನಾಗಿಲ್ಲ, ಹೂಳೆತ್ತುವ ಕೆಲಸ ಆಗಿಲ್ಲ. ಬಟ್ ಆದಷ್ಟು ಬೇಗ ಈ ಒಂದು ಭಾಗದಲ್ಲಿ ಶಾಶ್ವತ ಪರಿಹಾರಗಳು ಕೊಡಬೇಕಾಗತ್ತೆ. ಯಾಕಂದರೆ ಇನ್ನು 7 ದಿನ ಮಳೆ ಆಗುತ್ತೆ ಒಂದು ಕಡೆ ವೆದರ್ ಡಿಪೆಂಡ್ ತಿಳಿಸಿದೆ. ಹೀಗಾಗಿ ಮುಂಜಾಗ್ರತೆ ಕ್ರಮವಾಗಿ ಶಾಶ್ವತ ಪರಿಹಾರ ಮಾಡುವುದು ತುಂಬ ಒಳ್ಳೆಯದು. ಹೀಗಾಗಿ ಈ ಒಂದು ನಿವಾಸಿಗಳ ಸಹ ಏನೋ ಭರವಸೆ ಇಟ್ಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸೊ ಅದರಿಂದ ಇಲ್ಲಿ ಕಾಂಪೌಂಡ್ ವಾಲ್ ಎಲ್ಲ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರೋದ್ರಿಂದ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಅಲ್ಲಿ ಒಳಗಡೆ ಕುಸಿದಿದೆ. ಆಮೇಲೆ ಕಾಂಪೌಂಡ್ ವಾಲ್ ಒಳಗಡೆ ಬುನಾದಿ ಏನಿದೆಯಲ್ಲ ಅದು ಕುಸಿದು ನೀರೆಲ್ಲ ಆ ಕಡೆಯಿಂದ ಬಂದು ಇದು ನೋಡಿ ಥಿಕ್ನೆಸ್ ತುಂಬ ಜಾಸ್ತಿ ಇದೆ. ಅಂದ್ರೂ ಫುಲ್ ಕುಸಿದು 2 ಕಾರ್ ಡ್ಯಾಮೇಜ್ ಆಗಿ ಸ್ವಲ್ಪ ಡಿ ಬ್ಲಾಕ್ನು ಶೇಕ್ ಆಗಿದೆ ಅಂತ ಹೇಳ್ತಿದ್ದಾರೆ. 4:15 ಆಗಿದೆ ಸರ್. 2 ಕಾರ್ ಡ್ಯಾಮೇಜ್ ಆಗಿದೆ. ಸ್ವಲ್ಪ ಸ್ಕ್ರಾಚಸ್, ಮೈನರ್ ಸ್ಕ್ರಾಚಸ್. ಆಮೇಲೆ ನಮ್ಮದು STP ವಾಟ್ರು ಮತ್ತು ವಾಟರ್ ಪಂಪ್ ಲೈನ್ ಕಾಂಪೌಂಡ್ ಎಲ್ಲ ಬಿದ್ದಿದೆ. ನೀರು ಕುಸಿದು ತುಂಬ ನೀರು ಫ್ಲೋ ಆಗಿ ನೀರು ಕುಸಿದಿದೆ ಸರ್. ಅಧಿಕಾರಿಗಳು ಇವಾಗ ಬೆಳಗಡೆ ಬಂದು ಅಲ್ಲೆಲ್ಲ ಚೆಕ್ ಮಾಡಿ ಅವ್ರ ಜೊತೆನೂ ಮಾತಾಡಿದ್ದಾರೆ. ಓನರ್ ಜೊತೆ BBMP ಅವ್ರು ಮಾತಾಡಿದ್ದಾರೆ ಅನಿಸುತ್ತೆ. ಒಂದು ನಿಮಿಷ ಅವ್ರಿಗೆ ಕೇಳಬೇಕು. ಅವರಿಗೆ ಅದೇ ಮೇನ್ ಪ್ರೆಸಿಡೆಂಟ್ ಅವರಿಗೆ ಮಾತಾಡಿದ್ದಾರೆ. ಅವರೆಲ್ಲ ಬಂದು ಚೆಕ್ ಮಾಡ್ಕೊಂಡು ಹೋಗಿದ್ದಾರೆ. ಆಮೇಲೆ ಫೈರ್ ಇಂಜಿನ್ ಅವರು ಬಂದು ವಾಟರ್ ಎಲ್ಲ ಪಂಪ್ ಔಟ್ ಮಾಡಿದ್ದಾರೆ. ಫುಲ್ 4 ಬ್ಲಾಕ್ನು ಒಂದು ಆಲ್ಮೋಸ್ಟ್ 2 ಫೀಟ್ ನೀರು ನಿಂತ್ಕೊಂಡ್ಬಿಟ್ಟಿತ್ತು. ನಮ್ಮ ನೀರು ವಾಟರ್ ಪೈಪ್ಲೈನು ಇದಾಗಿ ಲೀಕೇಜ್ ಆಗಿ ಮತ್ತು ನೀರು ಒಳಗಡೆ ಬಂದು ಅದನ್ನು ಲೀಕೇಜ್ ಆಗಿ ಎಲ್ಲ ಫುಲ್ 2 ಫೀಟ್ ನಿಂತ್ಕೊಂಡಿತ್ತು ಸರ್. ಇನ್ನೂ ಯಾರೂ ಏನೂ ಹೇಳಿಲ್ಲ ಸರ್. ಅದೇ ಸರ್, ಅದಕ್ಕೋಸ್ಕರ ನಾವು ಸೊಲ್ಯೂಷನ್ಸ್ ಹುಡುಕ್ತಿದ್ದೀವಿ. ಅದೇ ನೋಡ್ಬೇಕು ಏನು ಹೇಳ್ತಾರೆ ಇವತ್ತು ಎಂಡ್ ಆಫ್ ದ ಡೇ ಮೋಸ್ಟ್ಲಿ ಗೊತ್ತಾಗುತ್ತೆ ಅನ್ಸುತ್ತೆ. ಆಕಾಶ್ ಅಂತೇಳಿ. ಯಾರು ಮಾತಾಡ್ತಾರೆ? ನಿನ್ನೆ ರಾತ್ರಿ ಮಳೆ ಬಂದ ಮೇಲೆ 4:20 ಒಂದು ನಾಯ್ಸ್ ಬಂತು. ಇಟ್ ವಾಸ್ ಶೇಕಿಂಗ್
ಇದು ಬಿಲ್ಡಿಂಗ್ ಎಲ್ಲ ಇದು ಬ್ಲಾಕ್ ಆ್ಯಕ್ಚುಲಿ ಶೇಕ್ ಆಗಿತ್ತು. ಐ ವಾಸ್ ಜಸ್ಟ್ ವೇಕಪ್. ಸೊ ಅದಾದಮೇಲೆ ಕೆಳಗಡೆ ಬಂದು ನೋಡಿದರೆ ಇದು ಪರಿಸ್ಥಿತಿ. ಗಾಡಿಗೇನು ಮೈನರ್ ಡ್ಯಾಮೇಜ್ ಆಗಿದೆ, ಬಟ್ ಮೇಜರ್ ಸ್ಕೂಟರ್ ಡ್ಯಾಮೇಜ್ ಆಗಿದೆ. ಆ್ಯಂಡ್ ಮೇಜರ್ ಡ್ಯಾಮೇಜ್ ಈಸ್ ದ ಬಿಲ್ಡಿಂಗ್ ಆಲ್ಸೋ ದೇರ್ ಈಸ್ ಕಂಪೌಂಡ್ ವಾಲ್ ಆ್ಯಂಡ್ ಮೇನ್ಲಿ ದ ಡ್ರೈನೇಜ್ ಪೈಪ್ಲೈನ್ಸ್. 420 ಅರೌಂಡ್ 420. ಸರಿ, ಮತ್ತೆ ಮಳೆ ಬರುತ್ತೆ, ಇನ್ನೂ 7 ದಿನ ಮಳೆ ಅಲರ್ಟ್ ನೀಡಿದ್ದಾರೆ. ಏನು ಶಾಶ್ವತ ಪರಿಹಾರ ಅಧಿಕಾರಿಗಳು ಬಂದು ಮಾತಾಡಿದ್ರೆ ಏನಾದರೂ ಒಂದು? ಅದು ಏನು ಗೊತ್ತಿಲ್ಲ ನಮಗಿನ್ನು, ಅದು ಮಾತಾಡಬೇಕು. ಹನುಮಂತ್ ಪವಾರ್. ಈ ಒಂದು ಮರತಳಿ ಅಪಾರ್ಟ್ಮೆಂಟ್ ಭಾಗದಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಯಾಕಂದರೆ ರಸ್ತೆಯ ನೀರನ್ನು ಈಗ ಮನೆ ಒಳಗೆ ಹೋಗ್ತಿದೆ. ಹೀಗಾಗಿ ಇಲ್ಲೇ ಒಂದು ಕಡೆ ಸಿಟಿ ಜನರು ರೋಷಿವಾಗಿದ್ದಾರೆ. ಪದೇ ಪದೇ ಮಳೆ ಬಂದರೆ ಇದೇ ಸಮಸ್ಯೆ ಆಗುತ್ತೆ. ಅಧಿಕಾರಿಗಳು ಬರ್ತಾರೆ, ನೋಡ್ತಾರೆ, ಶಾಶ್ವತ ಪರಿಹಾರ ಮಾತ್ರ ಮಾಡೋದಿಲ್ಲ. ಮತ್ತೊಂದು ಕಡೆ BBMP ಅಧಿಕಾರಿಗಳು ಸುಮಾರು ಆ ಡೇಂಜರ್ ಪ್ಲೇಸ್ಗಳನ್ನು ಗುರುತು ಮಾಡಿದ್ದಾರೆ, ಅಲ್ಲಿ ಶಾಶ್ವತ ಪರಿಹಾರ ಮಾಡಿಲ್ಲ. ಹೀಗಾಗಿ ಇಲ್ಲೇ ಒಂದು ಕಡೆ BBMPಯ ಅಧಿಕಾರಿಗಳ ಒಂದು ಕಡೆ ನಿರ್ಲಕ್ಷ್ಯಕ್ಕೆ ಸಿಟಿ ಜನರು ಈ ಒಂದು ಮಳೆಯಿಂದ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶ್ರೀಲಕ್ಷ್ಮಿ, ಮೋಡಿ ಮಾಡ್ಸೋಕ್ಕೆ BBMP ಎಲ್ಲ ಸ್ಯಾಂಕ್ಷನ್ ಆಗಿದೆ. ಈ ರಾಜಕೀಯದವ್ರು ಏನು ಮಾಡ್ತಾರೆ, ಅವ್ರು ಮಾಡಿಸ್ಲಿ ಇವ್ರು ಮಾಡಿಸ್ಲಿ ಅಂತ ಯಾರು ಮಾಡಿಸ್ತಾ ಇಲ್ಲ. ರಾಜಕೀಯದವ್ರು ಏನು ಎಲೆಕ್ಷನಲ್ಲಿ ಅವ್ರು ಗೆಲ್ಬೋದು ಅಷ್ಟೇ, ಆಮೇಲೆ ಜನಕ್ಕೆಲ್ಲ ಒಂದೇ ಸಲ ಸಹಾಯ ಮಾಡಬೇಕು. ಅವರು ಗೆಲ್ಲೋದಕ್ಕಷ್ಟೇ ಅದು ಓಟ್ಗಳದನ್ನು. ಅದನ್ನು ಬಿಟ್ಬಿಟ್ಟು ಅವ್ರು ಮಾಡಲಿ ಇವ್ರು ಮಾಡಲಿ ಅಂದ್ಬಿಟ್ಟು ನಮಗೆ ಇರೋ 30 ಮನೆಗಳು ನೋಡಿ ಇಲ್ಲಿ ಎಷ್ಟು ಪ್ರಾಬ್ಲಮ್ ನಮಗಿದೆ. ನಾವು ಇಲ್ಲಿ ಬಂದರೆ ಈಗ ನಮಗೆ ಸಂಬಳ 5,000 ರೂಪಾಯಿ ಖರ್ಚು. ಹೋದ ವರ್ಷ ಹಿಂಗೆ ಆಗಿ ನಮಗೆ 2 ಲಕ್ಷ ರೂಪಾಯಿ ಖರ್ಚಾಗಿದೆ. ನಮ್ಮದು TV ಹೋಯಿತು, ಎಲ್ಲ ಹೋಯಿತು. ನಮ್ಮ UPS, TV, ಫ್ರಿಡ್ಜು ಎಲ್ಲನೂ. ನಾಗೇಶ್ 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 ಎಲ್ಲಮ್ಮ ಬರಲಿ ಮಮ್ಮಿ ಮೇಡಮ್ ಅಲ್ಲ ಮನೆ ವಿಷಯ ಕೇಳ್ತಾರೆ. ನಾಗೇಶ್ 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 ಬರೀತಾರೆ. ನಾಗೇಶ್ ನಾಗೇಶ್ ಎಲ್ಲಮ್ಮ ಬರಲಿ ಮಮ್ಮಿ ಮೇಡಮ್ ಅಲ್ಲ ಮನೆ ವಿಷಯ ಕೇಳ್ತಾರೆ. ಈಗ ಒಂದು ವಾಕ್ರ ಕಳಿಸಿ ತಗೊಳ್ಳಿ. ಮಾತಾಡ್ತೀಯಾರ?